ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್. ನಾನು ಸೌಜನ್ಯ ಹರ್ಷ. 2023 ವರ್ಷ ಕಳೆದು 2024ರ ಹೊಸ ವರ್ಷ ಆರಂಭ ಆಯಿತು. ಆದರೆ 2024 ಜಗತ್ತು ಕಂಡು ಕೇಳರಿಯದ ದುರಂತಗಳಿಗೆ ಸಾಕ್ಷಿಯಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಅದಕ್ಕೆ ಕಾರಣ ಆ ನಿಗೂಢ ಅಂಧ ಮಹಿಳೆ ಹಾಗೂ ಖ್ಯಾತ ಕಾಲಜ್ಞಾನಿಯೊಬ್ಬರು ನುಡಿದಿರೋ ಭಯಾನಕ ಭವಿಷ್ಯಗಳು. ಹಾಗಾದ್ರೆ 2024ರಲ್ಲಿ ಜಗತ್ತಿಗೆ ಕಾದಿದೆಯಾ ಕಂಟಕ? ಆ ಭವಿಷ್ಯದಲ್ಲಿ ಉಲ್ಲೇಖ ಆದಂತೆ ನಡೆಯುತ್ತಾ ಏನಿದು ಬೆಚ್ಚಿ ಬೀಳಿಸುವ ಭವಿಷ್ಯಗಳು? ಹೇಳ್ತೀವಿ ಕೇಳಿ. ನಾವು ನಿಮಗೆ ಬಾಬಾ ವಂಗ ಅನ್ನೋ ಹೆಸರಿನ ಈಗಾಗಲೇ ಪರಿಚಯ ಮಾಡಿಸಿದ್ವಿ. ದೂರದ ಬಲ್ಗೇರಿಯಾ ದೇಶದಲ್ಲಿದ್ದ ಅಂಥ ವೃದ್ಧೆ ಬಾಬಾ ವಂಗ ಹೇಳಿರೋ ಅನೇಕ ಭವಿಷ್ಯಗಳು ಇಲ್ಲಿಯವರೆಗೂ ನಿಜವಾಗಿದೆ. ಸದ್ಯ ಬಾಬಾ ವಂಗ ಈಗ ಜೀವಂತ ಇಲ್ಲ, ಆದ್ರೆ ಅವರು ನುಡಿದಿರೋ ಭವಿಷ್ಯ ಮಾತ್ರ ಇಂದಿಗೂ ಸತ್ಯವಾಗುತ್ತೆ ಎನ್ನುವ ನಂಬಿಕೆ ಇದೆ. ಬಾಬಾ ವಂಗ ಮಾತ್ರವಲ್ಲ, ಫ್ರಾನ್ಸ್ನ ನಾಸ್ಟ್ರಾಡಮಸ್ ಉಲ್ಲೇಖಿಸಿರೋ ಭವಿಷ್ಯಗಳಲ್ಲಿ ಕೆಲವು ನಿಜವಾಗಿದೆ. ಹಾಗಿದ್ರೆ ಬಾಬಾ ವಂಗ ಮತ್ತು ನಾಸ್ಟ್ರಾಡಮಸ್ ನುಡಿದಿದ್ದಾರೆ ಎನ್ನಲಾಗಿರೋ ಆ ಭಯಾನಕ ಭವಿಷ್ಯಗಳಾದ್ರೂ ಯಾವುವು? ಒಂದೊಂದಾಗಿ ಹೇಳ್ತೀವಿ ಕೇಳಿ. ಬಾಬಾ ವಂಗ ಭವಿಷ್ಯವಾಣಿಯಲ್ಲಿ ಮೊದಲನೆಯದಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೀವಕ್ಕೆ ಸಂಚಕಾರ ಒದಗುತ್ತೆ. ಪುಟಿನ್ರನ್ನ ಬೇರೆ ರಾಷ್ಟ್ರದವರೆಲ್ಲ ಬದಲಾಗಿ ರಷ್ಯಾದ ಪ್ರಜೆಗಳೇ ಹತ್ಯೆಗೆ ಸಂಚು ರೂಪಿಸಲಿದ್ದಾರೆ ಅಂತ ಬಾಬಾ ವಂಗ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಎರಡನೆಯದಾಗಿ ಯುರೋಪ್ ಖಂಡ ಉಗ್ರ ದಾಳಿಗೆ ಹೊತ್ತಿ ಉರಿಯುತ್ತಂತೆ. ಮೂರನೆಯದಾಗಿ ಜಗತ್ತಿನ ಜನರೆಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿ ಬೀದಿಗೆ ಬೀಳ್ತಾರಂತೆ. ಪ್ರಿಯ ವೀಕ್ಷಕರೇ, ಕೊರೋನಾ ಬಂದ ಮೇಲೆ ಸಾಕಷ್ಟು ಜನ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ರು. ಇದೀಗ ಈ ಭವಿಷ್ಯ ಜನರಲ್ಲಿ ನಡುಕ ಹುಟ್ಟಿಸೋದ್ರಲ್ಲಿ ಸಂಶಯ ಇಲ್ಲ. ನಾಲ್ಕನೇದಾಗಿ ಬಾಬಾ ವಂಗ ಹೇಳಲಾಗಿದ್ದಾರೆ ಅನ್ನೋ ಭವಿಷ್ಯ ಅಂದ್ರೆ ಅದು ಪ್ರಕೃತಿಯ ವಿಕೋಪದ ಬಗ್ಗೆ. 2024ರಲ್ಲಿ ಜಗತ್ತಲ್ಲಿ ಸಾಲು ಸಾಲು ಪ್ರಾಕೃತಿಕ ವಿಕೋಪಗಳು ಆಗಲಿದೆಯಂತೆ. 2023ರಲ್ಲಿ ಚೀನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಸೇರಿದಂತೆ ಜಗತ್ತಿನ ಹಲವಾರು ದೇಶಗಳಲ್ಲಿ ಪ್ರವಾಹ, ಭೂಕಂಪ ಸೇರಿ ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಆಗಿದ್ವು. 2024ರಲ್ಲೂ ಹೀಗೆ ಆಗುತ್ತೆ ಅನ್ನೋ ಭವಿಷ್ಯವನ್ನ ಬಾಬಾ ವಂಗ ಈ ಹಿಂದೆಯೇ ನುಡಿದಿದ್ದಾರಂತೆ. ಐದನೆಯದಾಗಿ 2024ರಲ್ಲಿ ಸೈಬರ್ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗಲಿದೆ ಹಾಗೂ ಮೊಬೈಲ್ಗಳಿಗೆ ಕನ್ನ ಹಾಕೋರ ಸಂಖ್ಯೆ ಹೆಚ್ಚಾಗಲಿದೆಯಂತೆ. ಕಂಪ್ಯೂಟರ್ಗಳನ್ನ ಹ್ಯಾಕ್ ಮಾಡಿ ದೇಶಗಳ ಆಡಳಿತ ವ್ಯವಸ್ಥೆಯನ್ನ ಬುಡಮೇಲು ಮಾಡುವ ಆತಂಕ ಇದೆಯಂತೆ. ಇನ್ನು ಬಾಬಾ ವಂಗ ಬರೀ ಕೆಡುಕುಗಳ ಬಗ್ಗೆಯಷ್ಟೇ ಅಲ್ಲ, 2024ರಲ್ಲಿ ಘಟಿಸಬಹುದಾದ ಒಳ್ಳೆಯ ವಿಚಾರಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಬಾಬಾ ವಂಗ ನುಡಿದಿರೋ 7ನೇ ಭವಿಷ್ಯದ ಪ್ರಕಾರ 2024ರಲ್ಲಿ ಕ್ಯಾನ್ಸರ್ ಹಾಗೂ ಮರೆಗುಳಿ ಕಾಯಿಲೆಗಳಿಗೆ ಔಷಧಿ ಲಭಿಸುವ ಸಾಧ್ಯತೆ ಇದೆಯಂತೆ. ಸದ್ಯದ ಮಟ್ಟಿಗೆ ಕ್ಯಾನ್ಸರ್ ಕಾಯಿಲೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ. 2024ರಲ್ಲಿ ಕ್ಯಾನ್ಸರ್ ಕಾಯಿಲೆಯನ್ನ ಗುಣಪಡಿಸೋ ಮದ್ದು ಹಾಗೂ ಮರೆಗುಳಿ ಕಾಯಿಲೆಗೂ ಔಷಧಿ ಲಭ್ಯವಾಗುತ್ತೆ ಅನ್ನೋದು ಬಾಬಾ ವಂಗರ ಭವಿಷ್ಯವಾಣಿಯ ಸಾರಾಂಶ. ಇನ್ನು ಫ್ರಾನ್ಸ್ನ ಖ್ಯಾತ ಭವಿಷ್ಯಕಾರನಾಗಿದ್ದ ನಾಸ್ಟ್ರಾಡಮಸ್ ಹೇಳಿರೋ ಭವಿಷ್ಯದ ಬಗ್ಗೆಯೂ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾಸ್ಟ್ರಾಡಮಸ್ ನುಡಿದಿರೋ ಪ್ರಮುಖ ಭವಿಷ್ಯಗಳು ಸತ್ಯವಾಗಿರೋ ಬಗ್ಗೆ ಹೇಳ್ತೀವಿ ಕೇಳಿ. ಜರ್ಮನಿಯಲ್ಲಿ ಸರ್ವಾಧಿಕಾರಿ ಹಿಟ್ಲರ್ನ ಉದಯ ಮತ್ತು ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡಿಯ ಹತ್ಯೆ ಸೇರಿದಂತೆ ಸುಮಾರು 100 ಗಣ್ಯರ ಬಗ್ಗೆ ನಾಸ್ಟ್ರಾಡಮಸ್ ನಿಖರ ಭವಿಷ್ಯ ನುಡಿದಿರೋದು ಸತ್ಯ ಆಗಿದೆ. ನಾಸ್ಟ್ರಾಡಮಸ್ 2023ರಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ಯುದ್ಧದ ಬಗ್ಗೆ ಉಲ್ಲೇಖಿಸಿದ್ರಂತೆ. ಅದರಂತೆಯೇ ಇಂದಿಗೂ ಕೂಡ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವೆ ಯುದ್ಧ ನಡೀತಲೇ ಇದೆ ಹಾಗೂ 2023ರಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ಅನ್ನೋದನ್ನ ಮುಂಚೆಯೇ ಉಲ್ಲೇಖ ಮಾಡಿದ್ರಂತೆ. ಇನ್ನು ಇವರು ಹೇಳಿರೋ ಭವಿಷ್ಯದಲ್ಲಿ ಮೊದಲನೆಯದಾಗಿ ಅಮೆರಿಕ ಹಾಗೂ ಚೀನಾದ ನಡುವೆ ಘೋರ ಯುದ್ಧ ನಡೆಯಲಿದೆಯಂತೆ. ಎರಡನೆಯದಾಗಿ ಜಗತ್ತು ಬಿಸಿಗಾಳಿಯ ಆರ್ಭಟಕ್ಕೆ ತತ್ತರಿಸಿ ಹೋಗುತ್ತೆ ಅನ್ನೋದು ಇವರು ನುಡಿದಿರೋ ಭವಿಷ್ಯದಲ್ಲಿ ಉಲ್ಲೇಖ ಆಗಿದೆಯಂತೆ. ಬೇಸಿಗೆ ಬಂದಾಗ್ಲೆಲ್ಲ ಈ ಹೀಟ್ ವೇವ್ ತಡೆಯಲಾಗದೆ ಜನರೆಲ್ಲ ಕಂಗಾಲಾಗ್ತಾರೆ. ಹೀಗಿರುವಾಗ ಈ ಭವಿಷ್ಯ ಏನಾದ್ರೂ ನಿಜ ಆದ್ರೆ ಜನರೆಲ್ಲ ಬಿಸಿಲಿನ ಬೇಗೆಯಲ್ಲೇ ಮುಳುಗ್ತಾರೆ ಎನಿಸುತ್ತೆ. ಇನ್ನು ಮೂರನೆಯದಾಗಿ ನಾಸ್ಟ್ರಾಡಮಸ್ ಹೇಳಿದ್ದಾರೆ ಅನ್ನೋ ಭವಿಷ್ಯದಲ್ಲಿ ಇರೋದು 2024ರಲ್ಲಿ ಪರಮಾಣು ಸ್ಫೋಟ ಆಗುತ್ತೆ ಅನ್ನೋದು. 2023ರಲ್ಲೇ ಈ ಪರಮಾಣು ದಾಳಿ ನಡೆಯುತ್ತೆ ಅಂತ ಕೆಲವರು ಊಹಿಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಈ ದಾಳಿಗೆ ರೆಡಿಯಾಗಿದ್ದವರು ಮನಸ್ಸು ಬದಲು ಮಾಡಿಕೊಂಡಿದ್ದು ಸತ್ಯ. ಆದ್ರೆ 2024ರಲ್ಲಿ ಪರಮಾಣು ದಾಳಿ ನಡೆಯುತ್ತೆ ಅನ್ನೋದು ನಾಸ್ಟ್ರಾಡಮಸ್ ಭವಿಷ್ಯ. ಇದರ ಜೊತೆಗೆ ಕೀಟನಾಶಕಗಳಿಂದ ಮನುಕುಲಕ್ಕೆ ಗಂಡಾಂತರ ಕಾದಿದೆ ಅನ್ನೋ ಆತಂಕಕಾರಿ ವಿಚಾರ ಕೂಡ ನಾಸ್ಟ್ರಾಡಮಸ್ ಉಲ್ಲೇಖದಲ್ಲಿದೆ. ಒಟ್ನಲ್ಲಿ ಜಗತ್ತಿನ ಪ್ರಸಿದ್ಧ ಕಾಲಜ್ಞಾನಿಗಳಾದ ಬಾಬಾ ವಂಗ ಮತ್ತು ನಾಸ್ಟ್ರಾಡಮಸ್ನ ಭವಿಷ್ಯವಾಣಿಗಳಲ್ಲಿರೋ ಪ್ರಕಾರ 2024ರಲ್ಲಿ
ಒಳಿತಿಗಿಂತ ಕೆಡುಕುಗಳೇ ಹೆಚ್ಚಿವೆ. ಇವರ ಭವಿಷ್ಯವಾಣಿಗಳನ್ನ ನೋಡ್ಕೊಂಡು ಈ ಭವಿಷ್ಯ ಸುಳ್ಳಾಗಲಿ ಅಂತಿದ್ರೆ, ಇನ್ನೂ ಕೆಲವರು ಈ ಇಬ್ಬರು ನುಡಿದಿರೋ ಭವಿಷ್ಯವಾಣಿಗಳಲ್ಲಿ ಎಲ್ಲವೂ ಸತ್ಯವಾಗಿಲ್ಲ ಅಂತ ವಾದಿಸ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.